ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ 6ನೇ ಶ್ಲೋಕವನ್ನ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಪ್ರಶ್ನೆ ಏನಿತ್ತು, ಅಜ ಅವ್ಯಯಾತ್ಮ ಮತ್ತೆ ಭೂತಾನಾಮೀಶ್ವರ ಈ ಪದಗಳ ಜೊತೆ ಅಪಿ ಮತ್ತೆ ಸನ್ ಅನ್ನುವಂಥ ಪ್ರಯೋಗವನ್ನ ಮಾಡಿ ಇಲ್ಲಿ ಯಾವುದನ್ನ ಹೇಳಕ್ ಹೋಗ್ತಾ ಇದ್ದಾರೆ, ಯಾವ ಭಾವವನ್ನ ತೋರಿಸಿದ್ದಾರೆ ಅನ್ನೋದಕ್ಕೆ ಉತ್ತರವನ್ನ ತಿಳ್ಕೊಳ್ತಾ ಇದ್ವಿ. ಸೊ ಭಗವಂತ ಹೇಳ್ತಾನೆ, ನಾನು ಅಜನ್ಮ ಅವಿನಾಶಿ, ಆದರೂ ಕೂಡ ನನ್ನ ಜನ್ಮ ಆಗುತ್ತೆ ವಿನಾಶ ಆಗುತ್ತೆ ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೆ. ಅಂದರೆ ಒಬ್ಬ ಸಾಧಾರಣ ವ್ಯಕ್ತಿಗಳು ಯಾರಿಗೆ ಜ್ಞಾನ ಇರೋದಿಲ್ವೋ ಅವ್ರು ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅಂತಂದರೆ, ನಾನು ಕೂಡ ಅವ್ರ ಥರನೇ ಹುಡ್ತೀನಿ ಸಾಯ್ತೀನಿ ಮತ್ತು ಇಲ್ಲಿ ಕೆಲಸಗಳನ್ನು ಮಾಡ್ತೀನಿ, ನಾನು ಒಬ್ಬ ಸಾಧಾರಣ ವ್ಯಕ್ತಿನೇ ಅಂತ ಅವರು ತಿಳ್ಕೊಳ್ತಾರೆ ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಈಗ ಮತ್ಸ್ಯ, ಕೂರ್ಮ, ವರಾಹ, ಮನುಷ್ಯ ಯಾವುದೇ ರೂಪಗಳಲ್ಲಿ ಪ್ರಕಟರಾದಾಗ ನನ್ನ ಜನ್ಮ ಆಯಿತು ಮತ್ತು ನಾನು ಅಂತರ್ಧಾನನಾದಾಗ ನಾನು ವಿನಾಶ ಆದೆ ಅಂತಂದ್ಬಿಟ್ಟು ಅವ್ರು ತಿಳ್ಕೊಳ್ತಾರೆ. ಇನ್ನು ದಿವ್ಯ ಲೀಲೆಗಳನ್ನು ಮಾಡ್ತಾ ಇರಬೇಕಾದ್ರೆ ನಾನು ಕೂಡ ಅವ್ರ ಥರನೇ ಒಬ್ಬ ಸಾಧಾರಣ ವ್ಯಕ್ತಿಗಳು ಹೇಗೆ ಕೆಲಸ ಮಾಡ್ತಾರೋ ಆ ರೀತಿ ಅಂತಲೇ ಅವರು ತಿಳ್ಕೊಂಡು ನನ್ನನ್ನು ತಿರಸ್ಕಾರ ಮಾಡ್ತಾರೆ ಅನ್ನುವಂತಹ ವಿಷಯವನ್ನು ತಿಳ್ಕೊಂಡಿದ್ವಿ. ಈ ವಿಷಯದ ಬಗ್ಗೆ 9ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಏನು ಹೇಳಿದಾನೆ, ಯಾವುದದು ಶ್ಲೋಕ ಅಂತಂದ್ರೆ, ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ ಆ ಶ್ಲೋಕ ಬರುತ್ತೆ. ಅದರ ಅರ್ಥ ಏನು, ಅಲ್ಲಿ ಭಗವಂತ ಹೇಳ್ತಾನೆ, ನನ್ನ ಪರಮ ಭಾವವನ್ನ ತಿಳಿದೇ ಇರುವಂತಹ ಮೂಢ ಜನರಿರ್ತಾರಲ್ಲ, ಅವರು ಮನುಷ್ಯ ಶರೀರವನ್ನ ಧರಿಸಿರುವಂತಹ ಎಲ್ಲ ಜೀವಿಗಳ ಮಹಾನ್ ಈಶ್ವರನಾದಂತಹ ನನ್ನನ್ನು ತುಚ್ಛವಾಗಿ ಅರ್ಥ ಮಾಡ್ಕೊಳ್ತಾರೆ. ನಾನು ಒಬ್ಬ ಸಾಮಾನ್ಯ ಅಂತ ತಿಳ್ಕೊಳ್ತಾರೆ. ಅಂದ್ರೆ ಏನು, ನನ್ನ ಯೋಗ ಮಾಯೆಯಿಂದ ಜಗತ್ತಿನ ಉದ್ಧಾರಕ್ಕೋಸ್ಕರ ಮನುಷ್ಯ ರೂಪದಲ್ಲಿ ವಿಚರಿಸುವಂತ ಪರಮೇಶ್ವರನಾದಂತಹ ನನ್ನನ್ನ ಒಬ್ಬ ಸಾಧಾರಣ ಮನುಷ್ಯ ಅಂತ ತಿಳ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಭಗವಂತ ಆ ಶ್ಲೋಕದಲ್ಲಿ ಹೇಳಿದ್ದಾನೆ. ನಾವೆಲ್ಲ ಅದೇ ರೀತಿ ಅಲ್ವಾ ಯೋಚನೆ ಮಾಡೋದು. ಅಂದರೆ ನಾವಲ್ಲ, ಯಾರಿಗೆ ತಿಳುವಳಿಕೆ ಇರೋದಿಲ್ವ, ಯಾಕಂದರೆ ನಾವು ಅದನ್ನು ಒಪ್ಕೊಳ್ತೀವಿ ಭಗವಂತ ಇಲ್ಲಿ ತನ್ನ ಲೀಲೆಯನ್ನು ಮಾಡ್ತಾ ಇದ್ದಾನೆ ಅಂತ. ಯಾಕಂದರೆ ನಾವಿಷ್ಟೆಲ್ಲ ಈಗ ಧರ್ಮಗ್ರಂಥಗಳನ್ನು ಓದ್ತಾ ಇದ್ದೀವಿ ಅಂತಂದಾಗ ನಮಗೆ ಭಗವಂತ ಏನು ನಾವೇನು ಅನ್ನೋದು ಸ್ವಲ್ಪ ಮಟ್ಟಿಗಾದರೂ ಅರ್ಥ ಆಗಿದೆ. ಸೊ ಯಾರಿಗೆ ಆ ಒಂದು ತಿಳುವಳಿಕೆ ಇರೋದಿಲ್ವೋ, ಯಾರು ಸಾಧಾರಣ ವ್ಯಕ್ತಿಗಳಾಗಿರ್ತಾರೋ, ಅಂದರೆ ಜ್ಞಾನ ಇರೋದಿಲ್ವೋ ಅಂಥವರು ಅವನನ್ನು ಕೂಡ ಸಾಮಾನ್ಯ ಅಂತ ತಿಳ್ಕೊಂಡು ಅವನನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಈಗ ಕೃಷ್ಣ ಇದ್ದಾಗ, ರಾಮ ಇದ್ದಾಗ ಬೇಕಾದಷ್ಟು ಜನಗಳಿಗೆ ಗೊತ್ತಿತ್ತು ಅವನು ಪರಮಾತ್ಮ ಅಂತ, ಅವ್ರು ಆ ರೀತಿ ಮಾಡ್ತಿರ್ಲಿಲ್ಲ. ಆದರೆ ಯಾರಿಗೆ ಜ್ಞಾನ ತಿಳುವಳಿಕೆ ಇರಲಿಲ್ವೋ ಅಂಥವ್ರು ಅವನನ್ನು ಸಾಮಾನ್ಯ ಜೀವಿ ಥರನೇ ನೋಡ್ತಿದ್ರಲ್ವ, ಅವನನ್ನು ಬೈತಾ ಇದ್ರು. ಈಗ ದುರ್ಯೋಧನ ಎಷ್ಟು ಅವನನ್ನು ಕೇವಲವಾಗಿ ನೋಡ್ತಾನೆ, ಇನ್ನು ಬೇಕಾದಷ್ಟು ಜನ ಇದ್ರು, ಅವರೆಲ್ಲರೂ ಹಾಗೆ, ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಅವನನ್ನು ನೆಗ್ಲೆಕ್ಟ್ ಮಾಡ್ತಿದ್ರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಮತ್ತೆ ಇವನು ಸರ್ವಶಕ್ತಿವಂತನು, ಸರ್ವೇಶ್ವರನು, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದ ಸಾಕ್ಷಾತ್ ಪೂರ್ಣ ಬ್ರಹ್ಮ ಪರಮಾತ್ಮನೇ ಜಗತ್ತಿನ ಕಲ್ಯಾಣಕ್ಕೋಸ್ಕರ ಈ ರೂಪದಲ್ಲಿ ಪ್ರಕಟನಾಗಿ ಇಂಥ ಎಲ್ಲ ದಿವ್ಯ ಲೀಲೆಗಳನ್ನು ಮಾಡ್ತಾ ಇದ್ದಾನೆ ಅನ್ನುವಂತಹ ಮಾತನ್ನ ಈ ಬಡಪಾಯಿಗಳು ತಿಳ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ, ನಾನು ಆ ಸಮಯದಲ್ಲಿ ನನ್ನ ಯೋಗ ಮಾಯೆಯ ಪರದೆಯಲ್ಲಿ ಅಡ್ಕೊಂಡಿರ್ತೀನಿ. ನೋಡಿ, ಇಲ್ಲಿ ಯಾರಿಗೆ ಆ ಭಗವಂತನಲ್ಲಿ ಭಕ್ತಿ, ವಿಶ್ವಾಸ, ಶ್ರದ್ಧೆ ಇದೆಲ್ಲ ಇರೋದಿಲ್ವೋ ಅಂಥವರಿಗೆ ಭಗವಂತ ಕಾಣಿಸ್ಕೊಳ್ಳೋದೇ ಇಲ್ಲ. ಯಾಕೆ ಅಂತಂದರೆ, ಭಗವಂತನನ್ನು ನೋಡಬೇಕು, ಅವನನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ನಮಗೆ ದಿವ್ಯ ಚಕ್ಷುಗಳು ಬೇಕಾಗತ್ತೆ. ಅಂತಂದ್ರೆ ಏನು, ಒಳಗಣ್ಣು ಅಂತ ಹೇಳ್ತೀವಿ. ಅಂದರೆ ಅದಕ್ಕೊಂದು ದಿವ್ಯವಾದಂತಹ ದೃಷ್ಟಿ ಇರಬೇಕಾಗತ್ತೆ. ಆ ದೃಷ್ಟಿ ನಮಗೆ ಬಂದಿಲ್ಲ ಅಂತಂದರೆ ನಾವು ಭಗವಂತನನ್ನು ನೋಡೋದಕ್ಕೆ ಅಸಾಧ್ಯ. ಯಾಕೆ, ಭಗವಂತ ಯೋಗ ಮಾಯೆಯ ಪರದೆಯಲ್ಲಿ ಅಡ್ಕೊಂಡಿರ್ತಾನೆ. ಅದನ್ನು ದಾಟ್ ಹೋಗ್ಬೇಕು. ನಾವು ಅಲ್ಲಿ ದಾಟ್ ಹೋಗ್ಬೇಕು ಅಂತಂದ್ರೆ ಆ ಯೋಗ್ಯತೆಯನ್ನು ನಾವು ಪಡ್ಕೊಂಡಿರ್ಬೇಕು, ಆಗ ಮಾತ್ರ ಹೋಗೋದಕ್ಕೆ ಸಾಧ್ಯ. ಆಮೇಲೆ ಭಗವಂತನ ಒಂದು ಕೃಪೆ ನಮ್ಮ ಮೇಲೆ ಬಿದ್ದಾಗ ನಮಗೆ ದಿವ್ಯ ದೃಷ್ಟಿ ಅನ್ನೋದು ಬರೋದು. ಸೊ ಇಲ್ಲಿ ಏನು ಅಂತಂದ್ರೆ, ಭಗವಂತ ಸರ್ವಶಕ್ತಿವಂತನೂ ಆಗಿದ್ದಾನೆ, ಸರ್ವೇಶ್ವರನೂ ಆಗಿದ್ದಾನೆ, ಆಮೇಲೆ ನಿತ್ಯವಾಗಿರುವಂಥವನು, ಶುದ್ಧವಾಗಿರುವಂಥವನು, ಬುದ್ಧವಾಗಿರುವಂಥವನು, ಮುಕ್ತ ಸ್ವಭಾವ ಇರುವಂಥವನು. ಬುದ್ಧ ಅಂತಂದ್ರೆ ಏನು, ತಿಳುವಳಿಕೆ ಜ್ಞಾನ ಇರುವಂಥವನು. ಅಂದರೆ ಎಲ್ಲವೂ ಸಂಪೂರ್ಣವಾಗಿರುವಂಥ ಪೂರ್ಣ ಬ್ರಹ್ಮ ಪರಮಾತ್ಮನೇ ಏನಕ್ಕೆ ಬರ್ತಾನೆ ಈ ಜಗತ್ತಿನಲ್ಲಿ? ನಮ್ಮ ಥರ ಕರ್ಮಗಳನ್ನು ಭೋಗಿಸೋದಕ್ಕೆ ಬರ್ತಾನ? ಕರ್ಮದ ಫಲವನ್ನು ಭೋಗಿಸೋದಕ್ಕೆ ಬರ್ತಾನ? ಇಲ್ಲ, ಅವನು ಈ ಜಗತ್ತಿನ ಕಲ್ಯಾಣಕ್ಕೋಸ್ಕರ ಬರ್ತಾನೆ. ಈ ಜಗತ್ತಲ್ಲಿ ಏನೋ ಒಂದು ಒಳಿತನ್ನ ಮಾಡಬೇಕು,
ಒಂದು ಉದ್ಧಾರದ ಕೆಲಸ ನಡಿಬೇಕು. ಅದು ಭಕ್ತರಿಗಾಗಿರಬಹುದು ಅಥವಾ ಜಗತ್ತಿಗೆ ಆಗಿರ್ಬೋದು, ಬ್ರಾಹ್ಮಣರಿಗಾಗಿರಬಹುದು, ಮತ್ತು ಗೋಗಾಗಿರ್ಬೋದು ಅಥವಾ ಭೂಮಿಗಾಗಿರ್ಬೋದು, ಭೂಮಿಯ ಭಾರವನ್ನು ಇಳಿಸೋದಕ್ಕಾಗಿರ್ಬೋದು. ಈ ರೀತಿ ಬೇರೆ ಬೇರೆ ಕಾರಣದಿಂದ ಅವನು ಜಗತ್ತಿನ ಕಲ್ಯಾಣಕ್ಕೋಸ್ಕರ ರೂಪಗಳನ್ನು ತಗೊಂಡು ತನ್ನ ದಿವ್ಯ ಲೀಲೆಗಳನ್ನ ಮಾಡ್ತಾ ಇರ್ತಾನೆ. ಆದರೆ ಇದನ್ನ ಬಡಪಾಯಿಗಳು, ಅಂದರೆ ಯಾರಿಗೆ ಜ್ಞಾನವೇ ಇರೋದಿಲ್ವೋ ಅವರು ಜ್ಞಾನದಲ್ಲಿ ಬಡವರು, ಅಂಥ ಬಡಪಾಯಿಗಳು ಇದನ್ನ ತಿಳ್ಕೊಳ್ಳೋದಕ್ಕಾಗಲ್ಲ. ಯಾಕೆ ಅಂತ ರೀಸನ್ ಕೂಡ ಭಗವಂತ ಹೇಳಿದಾನೆ. ಯಾಕೆ ಅಂತಂದ್ರೆ ಆ ಸಮಯದಲ್ಲಿ ನನ್ನ ಯೋಗ ಮಾಯೆಯ ಪರದಲ್ಲಿ ನಾನು ಅಡಕೊಂಡಿರ್ತೀನಿ, ಅದಕ್ಕೋಸ್ಕರ ಅಂತಂದ್ಬಿಟ್ಟು ಇಲ್ಲಿ 7ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ಭಗವಂತ ಈ ವಿಚಾರದಲ್ಲಿ ಹೇಳಿದಾನೆ. ಅದೇನು ಹೇಳಿದಾನೆ ಅಂತ ತಿಳ್ಕೊಳ್ಳೋಣ. ಯಾವುದದು ಶ್ಲೋಕ ಅಂತಂದ್ರೆ ನಾಹಂ ಪ್ರಕಾಶ ಸರ್ವಸ್ಯ ಅನ್ನುವಂಥ ಶ್ಲೋಕ. ಅಲ್ಲೇನು ಹೇಳಿದಾನೆ, ನನ್ನ ಯೋಗ ಮಾಯೆಯಿಂದ ಅಡಗಿರುವಂತಹ ನಾನು ಎಲ್ಲರಿಗೂ ಪ್ರತ್ಯಕ್ಷನಾಗೋದಿಲ್ಲ. ಈಗ ನಮಗೆ ಗೊತ್ತಾಯ್ತಾ ಭಗವಂತ ಯಾಕೆ ಎಲ್ಲರಿಗೂ ಕಾಣಿಸ್ಕೊಳ್ಳೋದಿಲ್ಲ ಅಂತಂದ್ರೆ ಅವನು ಯೋಗ ಮಾಯೆಯ ಒಂದು ಪರಿಧಿಯಲ್ಲಿ ಇರ್ತಾನೆ, ಅಂದ್ರೆ ಅದರ ಹಿಂದೆ ಅವನು ಅಡ್ಕೊಂಡಿರ್ತಾನೆ. ನಾವು ಯೋಗ ಮಾಯೆಯನ್ನ ದಾಟುವಷ್ಟು ನಾವು ಸಾಮರ್ಥ್ಯವನ್ನ ಹೊಂದಿದಾಗ ನಾವು ಅದನ್ನ ದಾಟ್ಕೊಂಡು ಆ ಕಡೆ ಹೋಗೋದಕ್ಕಾಗುತ್ತೆ. ಅದಕ್ಕೋಸ್ಕರನೇ ಅಜ್ಞಾನಿಗಳ ಜನ ಸಮುದಾಯದವರು ಇರ್ತಾರಲ್ಲ, ಅವರು ಜನ್ಮರಹಿತವಾದ ಅವಿನಾಶಿಯಾದ ಪರಮೇಶ್ವರನಾದ ನನ್ನನ್ನ ತಿಳ್ಕೊಳ್ಳೋದಿಲ್ಲ. ಅಂದ್ರೆ ಅರ್ಥ ಏನು, ನನ್ನನ್ನ ಜನನ ಮರಣ ಇರುವಂಥವನು ಅಂತ ತಿಳ್ಕೊಳ್ತಾರೆ. ಆದ್ರೆ ನಾನು ಜನ್ಮರಹಿತನಾಗಿರುವಂಥವನು, ಅವಿನಾಶಿ ಪರಮೇಶ್ವರ ನಾನು, ಆದ್ರೂ ಕೂಡ ನನ್ನನ್ನು ಅವರು ತಿಳ್ಕೊಳ್ಳೋದಿಲ್ಲ. ಆದ್ರೆ ಅವರು ನನ್ನನ್ನು ಹೇಗೆ ತಿಳ್ಕೊಳ್ತಾರೆ, ನಾನು ಜನನ ಮರಣ ಇರುವಂಥವನು ಅಂತ ತಿಳ್ಕೊಳ್ತಾರೆ ಅಂತ ಆ ಶ್ಲೋಕದಲ್ಲಿ ಹೇಳಿದಾನೆ. ಈಗ ಒಂದು ಸ್ವಲ್ಪ ಮಟ್ಟಿಗೆ ನಮಗೆ ಅರ್ಥ ಆಯ್ತಲ್ವಾ, ಯಾಕೆ ಭಗವಂತ ಇಲ್ಲಿ ಅಪಿಸನ್ ಅನ್ನುವಂಥ ಪ್ರಯೋಗ, ಅಂದರೆ ಆಗಿದ್ರೂ ಕೂಡ ಅನ್ನೋದನ್ನ ಯಾಕೆ ಯೂಸ್ ಮಾಡಿದ್ದಾನೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಡ್ವಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.